ಸರ್ ಏನು ವಿಶೇಷ ಕಾರ್ಯಕ್ರಮ ಸರ್ ಇದು ಹಲಗಾ ಗ್ರಾಮದಲ್ಲಿ? ಇದು ಹಲ್ಗಾ ಗ್ರಾಮದಲ್ಲಿ ನಾವು ಇದು ಚರ್ಚೆ ಮಾಡಿದ್ದು ಅಂದರೆ ಆ, ಆ, ಇದು ಮಕ್ಕಳ ಸಲುವಾಗಿ ಕಲಿಯಲ್ಲಿ ಸ್ವಲ್ಪ ಚಲೋ ಕಲೀಲಿ ಅಂತ ನಾವು ಇದೆಲ್ಲ ವಿಚಾರ ಮಾಡಿ ಅದು ಸೈರನ್ ಕುಣಿಸಿದ್ದೀವಿ ನಾವು. ಸೈರನ್ ಅಂದರೆ ಅದಾದ ಟೈಮ್ ಇಟ್ಟಿದ್ದೀವಿ ನಾವು ಒಂದು ಇದು 7ರಿಂದ 9 ಮಟ ಅದು ಎಲ್ಲ ಟಿ ವಿ ಮೊಬೈಲ್ ಅದೆಲ್ಲ ಬಂದ್ ಮಾಡಿ ಅದು ಹುಡುಗರ ಸಲುವಾಗಿ ಕಲೀಲಿ ಬೇಕಂತ ನಾವು ಅದು ಎಲ್ಲ ನಿರ್ಣಯ ತೊಗೊಂಡಿದ್ವಿ. CST ಕಮಿಟಿ, SDM ಕಮಿಟಿ, ಆನಂತರ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಎಲ್ಲರೂ ಕೂಡಿ ಹೊರಗಿಂದ ಹಿರಿಯರ ಮಂದಿ ಗ್ರಾಮಸ್ಥ ಎಲ್ಲರೂ ಕೂಡಿ ಅದು ನಿರ್ಣಯ ನಾವು ತೊಗೊಂಡಿವಿ. ಅಂದರೆ ಹುಡುಗರ ಮುಂದೆ ಅವ್ರದ್ದು ಭವಿಷ್ಯ ಚಲೋ ಆಗ್ತೈತಿ ಅದ್ರ ಸಲುವಾಗಿ ನಾವು ಅದು ಒಂದು ನಿರ್ಣಯ ತೊಗೊಂಡು ಅದು ನಾವು ಮಾಡಿದ್ದೀವಿ. ಈ ಹುಡುಗರೆಲ್ಲ 7 ಗಂಟೆ ಆದ ತಕ್ಷಣ ತಮ್ಮ ಮನೆಗೆ ಹಾಂ, ಅದು ಸೈರನ್ ಆತಂದರೆ ಅವ್ರ ಹುಡುಗರು ತಮ್ಮ ಮನೇಲಿ ಹೋಗಿ ಅವ್ರು ಆಟ ಆಡ್ಕೊಂಡು ಇರ್ತಾವ್ರಿ. ಈ ವಯಸ್ಸು ಅಂದರೆ ಅವ್ರದ್ದು ಎಲ್ಲ ಆಟ ಆಡೋದು ಇದು ಮಾಡೋದು ಎಲ್ಲ ಹುಡುಗರದ್ದು ವಯಸ್ಸು ಐತ್ರಿ. ಆದ್ರೂ ಅವ್ರಿಗೆ ಒಂದು ಅವ್ರದ್ದು ಭವಿಷ್ಯ ಒಳ್ಳೆ ಆಗ್ತದೆ ಅಂತ ನಾವು ಇದು ಒಂದು ನಿರ್ಣಯ ತೊಗೊಂಡೀವಿ. ಈಗ ಅದು 7 ಗಂಟೆಗೆ ಸೈರನ್ ಆತಂದ್ರೆ ಅವ್ರವ್ರ ಮನೆಯಲ್ಲಿ ಹೋಗಿ ಅವರು ಕಲೀಲಕ್ಕೆ ಚಾಲೂ ಮಾಡ್ತಾರೆ ಸರ್. ಅವ್ರ ಫ್ಯಾಮಿಲಿ ಅವರು ಏನು ಮಾಡ್ತಾರೆ ಸರ್ ಅಡುಗೆ ಪಡಿ ಮಾಡೋರು? ಅವರು ಫ್ಯಾಮಿಲಿ ಈಗ ನಾವು ಇದು ಸ್ಟಾರ್ಟ್ ಮಾಡಿ ಒಂದು 2 ದಿವಸ ಆಗಿದೆ ಸರ್. ಈಗ ಅವ್ರ ಫ್ಯಾಮಿಲಿ ಈಗ ನೋಡ್ರಿ ಹೊಲ್ದಾಗ ಹೋಗ್ತಾರೆ. ಅವರು ಹೊಲ್ದಾಗಿಂದ ಹೋಗಿ ಅವರು ಬೇಜಾರಾಗ್ತಾರೆ. ಅವ್ರಿಗೂ ಸ್ವಲ್ಪ ನಾವು ಹೇಳಿದ್ದೇವೆ, ನೀವು ಈ ಥರ ಮಾಡಿದಂದರೆ ಸರಿಯಾಗಿಲ್ಲ, ನೀವು ಸ್ವಲ್ಪ ಹುಡುಗರ ಜೊತೆ ಸ್ವಲ್ಪ ಅವ್ರ ಅಭ್ಯಾಸ ತೊಗೊಳ್ಳೋದಂದರೆ ಚಲೋ ಆಗ್ತೈತಿ. ಅವರು ಎಲ್ಲರೂ ಒಪ್ಕೊಂಡಾರ. ಅಂದರೆ ನಾವು ಈ ಥರ ಮಾಡಿದ್ವಿ ಅಂದರೆ ಬರೋಬರ್ ಆಗ್ತೈತಿ, ನೀವು ಚಲೋ ಮಾಡಿದ್ರಿ, ನಿಮ್ಮ ಸಲುವಾಗಿ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೊರಗಿನ ಮಂದಿನೂ ಎಲ್ಲರೂ ಹೇಳ್ಯಾರ. ಈಗ ಗ್ರಾಮದ ಹೆಸರನ್ನು ಬೆಳೆಸ್ಬೇಕಂತೇಳಿ ನಿಮ್ಮ ಉದ್ದೇಶ ಸರ್? ಹಾಂ ಸರ್, ಅಷ್ಟೇ. ಅದು ಮಕ್ಕಳಿಗೆ ಜಾಬ್ ಆಗಬೇಕು, ಮಕ್ಕಳ ಭವಿಷ್ಯ ಐತ್ರಿ ಸರ್ ಮುಂದೆ. ಈಗ ನೋಡಿರಿ, ಈಗ ಈ ಥರ ಅವರು ಆಡ್ಕೊಂಡು ಹೋದು ಅಂದರೆ ಏನು ಸರಿ ಇಲ್ಲ. ಅವ್ರು ಸ್ವಲ್ಪ ಅಭ್ಯಾಸ ಆದಿದ್ದು ಮಾಡಿದಂದ್ರೆ ಸ್ವಲ್ಪ ಅವ್ರದ್ದು ಭವಿಷ್ಯ ಚಲೋ ಆಗ್ತೈತೆ. ಅವ್ರು ಏನು ಜಾಬ್ ಮಾಡೋದು ಮಾಡೋದು ಅವ್ರು ಎಲ್ಲರೂ ಅವ್ರದ್ದು ಭವಿಷ್ಯ ಚಲೋ ಆಗ್ತದೆ. ಕೆಟ್ಟ ಹವ್ಯಾಸಗಳಿಗೆ ಹಾಂ, ಅದು ಅದರ ಬಗ್ಗೆನೂ ಸ್ವಲ್ಪ ದೂರ ಆಗ್ತಾರೆ ಅವ್ರ ಹುಡುಗರು. ಈ ಊರಿನ ಗ್ರಾಮಸ್ಥರು ಇದಕ್ಕೆಲ್ಲ ಸ್ಪಂದನೆ ಕೊಡ್ತಾರೆ ಅವ್ರು ಕೊಟ್ಟಿದ್ದಾರೆ ಸರ್. ಅವರು ಎಲ್ಲರೂ ಹಿಡಿದು ನಾವು ಎಲ್ಲ ಇದು ಚರ್ಚೆ ಮಾಡಿ ಗ್ರಾಮ ಪಂಚಾಯತ್ ಒಳಗೆ ಕುಂತು ನಾವು ಇದು ಎಲ್ಲ ಮಾಡಿದ್ದೀವಿ ಸರ್. ಯಾವ್ಯಾವ ರೀತಿ ವಿಚಾರ ಮಾಡ್ತಾರೆ ಅಂದ್ರೆ ಈಗ ಪಂಚಾಯತಿ ಒಳಗೆ ವಿಚಾರ ಮಾಡ್ತೀವಿ, ಎಲ್ಲ ಊರು ಕಮಿಟಿ ಅವ್ರು ಕೂಡಿ ವಿಚಾರ ಮಾಡ್ತೀವಿ. ಹಾಂ, ಎಲ್ಲ ಊರು ಕಮಿಟಿ ಇದೆ ಅಂದರೆ ಒಂದು 3-4 ಕಮಿಟಿ ಇರ್ತಾವೆ ರೀ ನಮ್ಮ. ಅದೆಲ್ಲ ಕಮಿಟಿ ಎಲ್ಲ ಕುಂತು ನಾವು ಇದು ಚರ್ಚೆ ಮಾಡಿ ಇದು ನಿರ್ಣಯ ತೊಗೊಂಡ್ಬಿಟ್ಟಿದ್ವಿ. ಮಕ್ಕಳನ್ನು ಬೆಳೆಸ್ಬೇಕಂತ ಉದ್ದೇಶ. ಹಾಂ, ನಮ್ಮ ಮಕ್ಕಳೆಲ್ಲ ಬಳಸಬೇಕು, ಚಲೋ ಅವ್ರದ್ದು ಭವಿಷ್ಯ ಆಗಲಿ ಅಂತ ನಮ್ಮದು ಉದ್ದೇಶ ಅಷ್ಟೆ. ತಮ್ಮ ಹೆಸರು ಸರ್, ನನ್ನ ಹೆಸರು ಭುಜಂಗ ನಾರಾಯಣ ಸಾಲ್ಗುಡೆ ಅಂತ, ಗ್ರಾಮ ಪಂಚಾಯತ್ ಮೆಂಬರ್. ಇದು ಮಕ್ಕಳಿಗೆ ಅಭ್ಯಾಸ ಸಲುವಾಗಿ ಎರಡು ಗಂಟೆ ಮೀಸಲಿಡೋ ಸಲುವಾಗಿ ಒಂದು ಹೊಸ ಪ್ರಯತ್ನ ನಾವು ನಮ್ಮ ಊರಿಂದ ಮಾಡಿದ್ದೀವಿ ರೀ. ಸಾಯಂಕಾಲ 7 ಗಂಟೆ ಅಂದ್ರೆ 9 ಗಂಟೆವರೆಗೆ ಒಂದು ಸೈರನ್ ಕುಡಿಸಿದ್ದೀವಿ. 7 ಗಂಟೆಗೆ ಸೈರನ್ ಸ್ಟಾರ್ಟ್ ಆಯ್ತು ಅಂದರೆ ಹುಡುಗರೆಲ್ಲ ಮನೆಯೊಳಗೆ ಹೋಗಿ ಎಲ್ಲ ಗೇಮ್ಸು ಅದು ಇದು ಬಿಟ್ಟು ಅಭ್ಯಾಸ ಮಾಡಬೇಕು. 9 ಗಂಟೆ ಆದ ತಕ್ಷಣ ಮತ್ತೆ ಆ್ಯಸ್ ಇಟ್ ಈಸ್ ಅವ್ರು ಇದ್ರೂ ನಡೆಯುತ್ತೆ ರೀ. ಇದಕ್ಕೆ ನಮಗೆ ಪಂಚಾಯತಿಂದ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಪಾಲಕರು ಸ್ವಲ್ಪ ಅದಕ್ಕೆ ಸಹಕಾರ ಕೊಟ್ಟರೆ ಈ ನಮ್ಮ ಪ್ರಯತ್ನಕ್ಕೆ ಯಶಸ್ಸು ಸಿಗ್ತೈತೆ ಅಂತ ಕೇಳ್ಕೊತೀನಿ ಸರ್. ಸರ್ ನೀವು ಸ್ಟಾರ್ಟಿಂಗ್ ಎಲ್ಲಿ ನೋಡಿದ್ರಿ ಸರ್? ಇದು ಧುಳೇಗಾಂವ್ ಅಂತೇಳಿ ಮಹಾರಾಷ್ಟ್ರನಲ್ಲಿ ಒಂದು ರೀಲ್ ನಡೀತಾ ಇತ್ತದು. ಅದನ್ನು ನೋಡಿ ನಮ್ಮೂರಿನ ಹಿರಿಯರು, ಯುವಕ ಮಂಡಳದ ಹುಡುಗರೆಲ್ಲ ನಮಗೆ ಒಂದು ಸಜೆಷನ್ ಕೊಟ್ಟರು, ಈ ರೀತಿ ನಮ್ಮೂರಲ್ಲಿ ಮಾಡಬೇಕು, ನಿಮ್ಮ ಪಂಚಾಯತಿಗೆ ನಾವು ಅರ್ಜಿ ಕೊಡ್ತೀವಿ, ನಿವೇದನೆ ಮಾಡ್ತೀವಿ, ಮತ್ತು ನೀವು ಇದು ಮಾಡಬೇಕು ಅಂತೇಳಿ. ನಾವು ನಮ್ಮ ಗಣಪತಿ ಮರ್ಯಾಳಗರವರು ಅದನ್ನ ಕೇಳಿದ ಕೂಡಲೇ ಆಗಿಂದಾಗೆ ಇದಕ್ಕೆ ರೆಸ್ಪಾನ್ಸ್ ಕೊಟ್ಟು ಇದು ನಾವು ಮಾಡಿ ಬಿಡೋಣ ಅಂತೇಳಿ ಅವತ್ತೇ ಮೊನ್ನೆ 17 ತಾರೀಕಿಗೆ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ಮಕ್ಕಳೆಲ್ಲ ಶಿಕ್ಷಣ ಥರ ಆಗಬೇಕಂತೇಳಿ ನಿಮ್ಮ ಉದ್ದೇಶ? ಹೌದು ಸರ್. ಇದು ಗೇಮ್ಸು ಇದ್ರ ವಿಡಿಯೋ ಗೇಮ್ಸು ಇಲ್ಲದೆಲ್ಲ ಚಿತ್ರಗಳೆಲ್ಲ ನೋಡ್ಕೊತ ಅಡ್ಡಾಡ್ತಿರ್ತಾರೆ ರೀ. ಅದನ್ನ ಬಿಟ್ಟು ಅಭ್ಯಾಸದ ಕಡೆ ಲಕ್ಷ್ಯ ಕೊಟ್ಟರೆ ನಮ್ಮ ಊರಿನ ಶಿಕ್ಷಣಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗ್ತೈತಿ, ಹುಡುಗರ ಬೆಳವಣಿಗೆನೂ ಚೆನ್ನಾಗಿ ಆಗ್ತೈತೆ ಅನ್ನೋ ಉದ್ದೇಶದಿಂದ ಇದು ಮಾಡ್ಯಾರ ಸರ್. ಹೌದೌದು ಸರ್. ಇದಕ್ಕೆಲ್ಲ ನಮ್ಮ ಊರಿನ ಗುರು ಹಿರಿಯರಾಗಲಿ ಎಲ್ಲ ಸಾರ್ವಜನಿಕರಾಗಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ಕೊಡ್ತಾರೆ ಸರ್, ಅವರು ಕೊಡ್ತಾರನ್ನೋ ನಮಗೂ ವಿಶ್ವಾಸ ಇದೆ. ಏನೋ ಮಾಡ್ರೂ ಅವ್ರ ಮಕ್ಕಳಲ್ಲ, ಸ್ವಲ್ಪ ಅವ್ರಿಗೂ ಇದು ಈ ವಿಚಾರ ಕೇಳಿ ಅವ್ರಿಗೂ ಸ್ವಲ್ಪ ಖುಷಿ ಪಟ್ಟಿದ್ದಾರೆ. ಒಳ್ಳೆಯ ವಿಚಾರ, ನಾವು ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ವಿಲಾಸ್ ಪರೀಟ್ ಅಂತ ಸರ್. ಇದು ಒಂದು ಕಾರ್ಯಕ್ರಮ ಅಂದರೆ ಸರ್, ಇದು ಮಹಾರಾಷ್ಟ್ರ ಧುಳೇಗಾಂವ್ ಅಲ್ಲೇ ಒಂದು ವಿಡಿಯೋ ವೈರಲ್ ಕೇಸಲ್ಲಿ ನಮ್ಮದು ಹಿರಿಯರ ಮುಖಂಡರ ಅವ್ರ ಮೇಲೆ ನೋಡಿದ್ರಿ ಸರ್. ನೋಡಿದ ಮೇಲೆ ನಮ್ಗೆ ಸ್ವಲ್ಪ ಅವರು ಹೇಳಿದ್ರೆ ಇದು ನಾವು ಯೋಜನೆ ಸ್ವಲ್ಪ ಶುರು ಮಾಡೋಣ, ಮತ್ತು ನಮ್ಮ ಊರಿಗೆ ಒಂದು ಊರಿಗೆ ನಮ್ಮ ಒಂದು ಹೆಜ್ಜೆ ಮುಂದೆ ತೊಗೊಂಡು ಹೋಗೋಣ.
ಮತ್ತು ನೀವು ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿರಿ. ನಾವು ಒಂದು ದಿವಸನ ಥರ ವಿಚಾರ ಮಾಡಿಲ್ಲ. ನಮ್ಮ ಹಿರಿಯರು ನಮ್ದು ಏನು ಹೇಳ್ತಾರೆ ಚಲೋ ನಮ್ಮ ಸಲುವಾಗಿ ಹೇಳ್ತಾರೆ ಅಂತ ಕೇಸ ನಾವು 2ನೇ ದಿವಸದ ಚಾಲೂನ ಮಾಡಿಬಿಟ್ಟು ಆಮೇಲೆ ಎಲ್ಲ ಊರ ಹಿರಿಯರ ಇದು ನೀವು ತೊಗೊಂಡಿದ್ದ ನಿರ್ಣಯ ಚಲೋ ಇದೆ. ಅದ್ರ ಬಗ್ಗೆ ಆ ಥರ ಹುಡುಗರು 7 ಗಂಟೆ ನಿನ್ನೆ ನಾವು ಫಸ್ಟ್ ಡೇ ನಾವು ಚಾಲೂ ಮಾಡಿದ ಮೇಲೆ ನಾವು ಒಂದು ಸಲ ಅವೇರ್ನೆಸ್ ಮಾಡೋಕೆ ಮತ್ತು ಊರಾಗ ಎಲ್ಲ ಇದು ಮಾಡಿದ್ವಿ. ಎಲ್ಲ ಹುಡುಗರು 7 ಗಂಟೆ ಒಳಗಿದ್ದು ಸ್ಟಡಿ ಮಾಡ್ತಾಯಿದ್ರು. ಅದ್ರ ಜೊತೆ ಎಲ್ಲ ಹಿರಿಯರು ನಮ್ಗೆ ಆ ಥರದ್ದು ರೆಸ್ಪಾನ್ಸ್ ಕೊಡೋದಾರೆ. ಮತ್ತು ಹುಡುಗರಿಗೆ ಏನಾಗಿದೆ ಸರ್, ಇದು ಖಾಲಿ 5 ಗಂಟೆ ಸ್ಕೂಲ್ ಬಿಟ್ಟಿದ ಮೇಲೆ 6 ಗಂಟೆ ಅಡ್ಡಾಡು ಮತ್ತು 7-8 ಗಂಟೆ ಮಟ್ಟ ಅಡ್ಡಾಡ್ತಾರೆ. ಅದರ ಸಂಬಂಧ ಅವ್ರಿಗೆ ನಾವು 7 ಗಂಟೆಗೆ ಒಂದು ಸಲ ಬ್ಲಾಕ್ ಮಾಡಿದರೆ 9 ಗಂಟೆ ಮಟ್ಟ ಅವ್ರು ಅಭ್ಯಾಸ ಮಾಡ್ತಾರೆ. ಎಜುಕೇಷನ್ ಅವ್ರು ಚೆನ್ನಾಗತ್ತೆ. ಮತ್ತು ಮನ್ಯಾಗ ಅವ್ರ ಮಮ್ಮಿ ತಾಯಿ ತಂದೆಗನ ಹುಡುಗರ ಮುಂದೆ ಅಂದರೆ ಅವ್ರು ಸ್ಟಡಿ ತೊಗೊಳಕ್ಕೆ ಇದಾಗುತ್ತೆ. ಅದರ ಸಂಬಂಧ ನಾವು ಟಿ ವಿನ ಬಂದ್ ಮಾಡಿದ್ದೀವಿ.